ನಾವು ನಮ್ಮ ಬದುಕು ನಾವು ಚೆನ್ನಾಗಿದ್ರೆ ಸಾಕು ಅಂತ ಯೋಚನೆ ಮಾಡೋರೆ. ಯಾಕಂದ್ರೆ ನಾವೆಲ್ಲರೂ ಮೆಚ್ಚೋದಕ್ಕಾಗಲ್ಲ, ನಾವೆಲ್ಲರೂ ಮೆಚ್ಚಿಸ್ಬಿಟ್ರು ದೇವರಾಗ್ಬಿಡ್ತೀವಿ. ನೀವೆಲ್ಲ ಸಂಘ ಕಟ್ಕೊಳ್ಳಿ, ಜೊತೆಲಿರಿ. ಒಂದು ದಿನ ನೀವೆಲ್ಲರೂ ಇಲ್ಲಿಗೆ ಬನ್ನಿ. ಇವರ ಈ ಆಶ್ರಮ ಇನ್ನೂ ಬೆಳೀಲಿ ಅಂತ ಹೇಳೋದಕ್ಕೆ ನಾನು ಬಯಸಲ್ಲ. ಅದು ತಮಾಷೆ ವಿಚಾರ ಅಲ್ಲ. ಒಂದಷ್ಟು ಅವರ ವಿಡಿಯೋಗಳಲ್ಲಿ ಒಂದಷ್ಟು ನೆಗೆಟಿವ್ ಕಾಮೆಂಟ್ಗಳು ಬರ್ತಾ ಇರ್ತದೆ. ಇನ್ನೊಂದೇನು ಅಂತಂದ್ರೆ, ನಾನು ಸಾರ್ವಜನಿಕ ಜೀವನದಲ್ಲಿ ಇರೋದ್ರಿಂದ ಒಂದು ಸಭ್ಯವಾಗಿ ಏನೋ ಅವರ ಕಲ್ಪನೆಗೆ ತಕ್ಕಂತೆ ಯೋಗೇಶ್ ದೇವ್ರ ತರ ಕಂಡುಬಿಟ್ರು. ಅಲ್ಲಿ ಕೇಳಿದವರು, ಯಾರು ಸರ್ ನೀವೆಲ್ಲ ಹೆಂಗೆ ಅಂತಂದ್ರೆ, ಸರ್ ಇವ್ರು ಏನಾಗ್ಬೇಕು ಗೊತ್ತ ಪರಿಚಯ ಇದೆಯಾ ಅಂತಂದ್ರೆ, ಸರ್ ಇವ್ರು ನಮ್ಮ ತಂದೆ ಅಂತಂತಾರೆ. ಇವ್ರ ತಂದೆ ವಯಸ್ಸಲ್ಲಿರ್ತಕ್ಕಂಥ ಕಷ್ಟದಲ್ಲೂ ಸಹ ಬಂದು ಜೊತೆ ನಿಂತ್ಕೊಳ್ಳೋನು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಬಹಳ ಒಂದು ಪುಣ್ಯವಾದಂಥ ಒಂದು ಜಾಗಕ್ಕೆ ನಾವು ಬಂದಿದ್ದೀವಿ. ತುಂಬ ಹೆಮ್ಮೆ ಆಯಿತು. ನಮ್ಮ ಯೋಗೇಶ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಜನಸ್ನೇಹಿ ಯೋಗೇಶ್ ಅವರು, ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಅಂತ ಹೇಳಿ. ಇವತ್ತು 2ನೇ ವರ್ಷದ ಶನೇಶ್ವರ ಸ್ವಾಮಿಯ ಒಂದು ಉತ್ಸವ ಕಾರ್ಯಕ್ರಮದ ವಿರುದ್ಧವಾಗಿ ಇವತ್ತು ಅವರೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮಗೆಲ್ಲರಿಗೂ ಆಹ್ವಾನ ಕೊಟ್ಟಿದ್ರು. ಇನ್ನೂ ಸಾಕಷ್ಟು ಜನ ಗಣ್ಯರು ಬರ್ತಾ ಇದ್ದಾರೆ. ನಿಜಕ್ಕೂ ಪ್ರಪಂಚದಲ್ಲಿ ಸಾವಿರಾರು ಜನ ನಾವಿರ್ಬೋದು. ಎಲ್ಲರೂ ಏನು ಯೋಚನೆ ಮಾಡ್ತೀವಿ ಅಂದರೆ, ನಾವು ನಮ್ಮ ಬದುಕು ನಾವು ಚೆನ್ನಾಗಿದ್ರೆ ಸಾಕು ಅಂತ ಯೋಚನೆ ಮಾಡೋರೆ ಸಹಜವಾಗಿ ಹೆಚ್ಚು ಜನ ಸಿಗೋದು ನಮಗೆ. ನಾವು ಚೆನ್ನಾಗಿರೋದ್ರ ಜೊತೆಗೆ ಇನ್ನೊಬ್ಬರನ್ನೂ ಚೆನ್ನಾಗಿ ಇಟ್ಕೋತೀವಿ ಅಂತ ಯೋಚನೆ ಮಾಡೋರು ತುಂಬ ಕಡಿಮೆ. ಆದರೆ ಇಲ್ಲಿ ಬಂದು ತುಂಬ ಜನ, ನಾನು ಆಗಲೇ ಮಾತಾಡ್ತಾ ಇದ್ದೆ ಯೋಗೇಶ್ ಅವ್ರ ಜೊತೆ, ಒಂದಷ್ಟು ಅವರ ವಿಡಿಯೋಗಳಲ್ಲಿ ಒಂದಷ್ಟು ನೆಗೆಟಿವ್ ಕಾಮೆಂಟ್ಗಳು ಬರ್ತಾ ಇರ್ತದೆ. ಒಂದು ಸಭ್ಯವಾಗಿ ಏನೋ ಅವರ ಕಲ್ಪನೆಗೆ ತಕ್ಕಂತೆ ಕೋಚಿ ಬರೆಯುವಂಥ ಒಂದಷ್ಟು ಕಾಮೆಂಟ್ಗಳನ್ನ ನೋಡ್ತಾ ಇರ್ತೀನಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ನಾನು ಸಾರ್ವಜನಿಕ ಜೀವನದಲ್ಲಿ ಇರೋದ್ರಿಂದ ಸಾರ್ವಜನಿಕ ಜೀವನಕ್ಕೆ ಯಾರು ಬರ್ತೀವಿ ಅವ್ರು ಯಾವುದೇ ಕಾರಣಕ್ಕೂ ನೆಗೆಟಿವ್ ಪಾಸಿಟಿವ್ ಎಲ್ಲವನ್ನೂ ಎದುರಿಸೋದಕ್ಕೆ ಸಿದ್ಧವಾಗಿದ್ರೆ ಮಾತ್ರ ಇಲ್ಲಿಗೆ ಬರಬೇಕು. ಯಾಕಂದ್ರೆ ನಾವೆಲ್ಲರೂ ಮೆಚ್ಚೋದಕ್ಕಾಗಲ್ಲ, ನಾವೆಲ್ಲರೂ ಮೆಚ್ಚಿಸ್ಬಿಟ್ರು ದೇವರಾಗ್ಬಿಡ್ತೀವಿ ನಾವು. ಸೊ ಯಾರೆಲ್ಲ ಆ ರೀತಿ ನೆಗೆಟಿವ್ ಕಾಮೆಂಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ನನ್ನ ಕೈ ಮುಗಿದು ಒಂದು ಮನವಿ ಮಾಡ್ತಾ ಇದ್ದೀನಿ. ನೀವೆಲ್ಲ ಸೇರಿ ಒಂದು ಸಂಘ ಮಾಡ್ಕೊಳ್ಳಿ. ನೆಗೆಟಿವ್ ಬರೀತಾ ಇರ್ತಕ್ಕಂಥ ಒಂದು ಸಂಘ ಮಾಡ್ಕೊಳ್ಳಿ. ಸಂಘ ಮಾಡಿಕೊಂಡು ಒಂದು ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ. ನಾನು ಹೇಳಿದ್ದೀನಿ ಯೋಗೇಶ್ ಅವ್ರಿಗೆ, ನಿಮಗೆ ನಮ್ಮ ಕಡೆಯಿಂದ ಒಂದು ಗಾಡಿ ವ್ಯವಸ್ಥೆ ಮಾಡ್ಸೋಣ. ನೀವು ಯಾವ್ದಾದ್ರು ಒಂದು ಜಾಗ ಫಿಕ್ಸ್ ಮಾಡಿ, ಆ ಜಾಗಕ್ಕೆ ನೀವೇ ಬಂದು ಎಲ್ಲ ಗುಂಪು ಕಟ್ಕೊಡಿ. ಯಾರು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಿ, ಯಾರೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನೆಗೆಟಿವ್ ಆಗಿ ಮಾತಾಡ್ತಕ್ಕಂಥವ್ರಿಗೆ ಮಾತ್ರ ಇದು, ಎಲ್ರಿಗೂ ಅಲ್ಲ. ನೀವೆಲ್ಲ ಸಂಘ ಕಟ್ಕೊಳ್ಳಿ, ಜೊತೆಲಿರಿ. ಒಂದು ದಿನ ನೀವೆಲ್ಲರೂ ಇಲ್ಲಿಗೆ ಬನ್ನಿ. ಬಂದು ಒಂದು ಬಾರಿ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಹತ್ರ ಒಂದು 130-140 ಜನ ಕೈಯೆಲ್ಲ ಕೊಡ್ತೋಗಿರ್ತಕ್ಕಂಥವ್ರು, ಹುಳನೆಲ್ಲ ತೆಗೆದವರು ಸರಿ ಮಾಡಿರ್ತಕ್ಕಂಥದ್ದು, ವಯಸ್ಸಾದವರು, ಎದ್ದು ಕೂತ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥವ್ರಿಗೆಲ್ಲ ಹೋಗಿ ಇವರೇ ಊಟ ಮಾಡಿಸೋದಾಗಿರ್ಬೋದು. ಒಂದ್ಸಲಿ ಒಳಗಡೆ ಬಂದು ಈ ಎಲ್ಲ ವ್ಯವಸ್ಥೆನ ಒಂದ್ಸಲ ನೋಡಿ. ನೀವು ಇಲ್ಲಿಂದ ನೋಡಿ ಆಚೆ ಹೋದ್ಮೇಲೆ ನೀವು ಕೆಟ್ಟದ್ದು ಬರೆಯಕ್ಕೆ ಹೋಗ್ತೀನಿ ಅಂತಂದ್ರೆ ನಿಮ್ಮ ಕೈ ಬರ್ಸೋದಕ್ಕೆ ನಿಮ್ಮನ್ನು ಬಿಡೋದಿಲ್ಲ. ಅವರ ಆಗು ಹೋಗುಗಳು, ಅವರ ಪಾಪ ಅವರು ಕಕ್ಕಸ್ಸು ಹುಚ್ಚೇನೋ ಏನೋ ಅವರ ಸ್ಥಿತಿ ನೋಡಿದಾಗ ನಿಜಕ್ಕೂ ನಮ್ಗೆ ಏನು ಅನಿಸ್ತಿದೆ ಅಂದ್ರಪ್ಪ, ಒಂಥರ ಯೋಗೇಶ್ ದೇವ್ರ ತರ ಕಂಡುಬಿಟ್ರು. ಅಲ್ಲಿ ಕೇಳಿದವರು, ಯಾರು ಸರ್ ನೀವೆಲ್ಲ ಹೆಂಗೆ ಅಂತಂದ್ರೆ, ಸರ್ ಇವ್ರು ಏನಾಗ್ಬೇಕು ಗೊತ್ತ ಪರಿಚಯ ಇದೆಯಾ ಅಂತಂದ್ರೆ, ಸರ್ ಇವ್ರು ನಮ್ಮ ತಂದೆ ಅಂತಂತಾರೆ. ಇವ್ರ ತಂದೆ ವಯಸ್ಸಲ್ಲಿರ್ತಕ್ಕಂಥವ್ರು. ಸೊ ಹಾಗಾಗಿ ನಾನು ಕೇಳೋದು, ದಯಮಾಡಿ ಆ ರೀತಿ ಬರೀತಕ್ಕಂಥವ್ರು ಬೇಡ, ಬನ್ನಿ. ಬಹಳ ಕಷ್ಟವಾದ ಕೆಲಸ ಇದು. ಎಲ್ಲರನ್ನು ಜೊತೆಗೂಡಿಸಿ, ಜೊತೆಗೆ ಸೇರಿಕೊಂಡು ಈ ಥರದೊಂದಷ್ಟು ಕಾರ್ಯಕ್ರಮಗಳ ಮುಖಾಂತರ ಒಂದಷ್ಟು ಸ್ನೇಹಿತರನ್ನೆಲ್ಲ ಜೊತೆ ಕರ್ಕೊಂಡು ಮತ್ತೆ ಸಾಧ್ಯವಾದಷ್ಟು ಒಳ್ಳೆ ಕೆಲಸವನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಕೈಲಿ ಸಾಧ್ಯವಾದರೆ ಒಳ್ಳೇದು ಮಾಡೋದಕ್ಕೆ ಪ್ರಯತ್ನ ಪಡೋಣ. ಆಗಿಲ್ವಾ, ಕೆಟ್ಟದಂತ ಮಾಡೋದು ಬೇಡ, ಆರಾಮಾಗಿ ಸುಮ್ಮನೆ ನಮ್ಮ ಪಾಡಕ್ಕೆ ನಾವು ಇದ್ಬಿಡೋಣ ಅಂತ ನನ್ನ ಆಲೋಚನೆ. ಇವರ ಈ ಆಶ್ರಮ ಇನ್ನೂ ಬೆಳೀಲಿ ಅಂತ ಹೇಳೋದಕ್ಕೆ ನಾನು ಬಯಸಲ್ಲ. ಯಾಕಂದ್ರೆ ಇನ್ನೂ ಬೆಳೀಲಿ ಅಂದ್ರೆ ಅರ್ಥ ಏನು ಅಂತಂದ್ರೆ, ಇನ್ನೂ ನಿರಾಶ್ರಿತರು ಜಾಸ್ತಿ ಆಗಲಿ ಅಂತ ಅರ್ಥ. ನಾನು ಹಂಗಾಗೋದು ಬೇಡ. ಈಗ ಇರ್ತಕ್ಕಂಥ ಈ ಸ್ಥಿತಿ ಇನ್ನೂ ಉತ್ತಮವಾಗಲಿ, ಅಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಒಂದು ಒಳ್ಳೆ ಬದುಕು ಸಿಗಲಿ ಅವ್ರಿಗೆ. ನಮ್ಮ ಯೋಗೇಶ್ ಅವ್ರಿಗೆ ಒಳ್ಳೇದಾಗಲಿ, ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅವ್ರಿಗೆ. ನಾವಂತೂ ಸದಾ ಯೋಗೇಶ್ ಹೇಳ್ತಾ ಇದ್ದೀವಿ, 24x ಎಂಥ ಸಂದರ್ಭದಲ್ಲಿ ಖಾಲಿ ಸುಖದಲ್ಲಷ್ಟೇ ಬಂದು ಇಲ್ಲಿ ನಿಂತಿಲ್ಲ, ನಾವು ಕಷ್ಟದಲ್ಲೂ ಸಹ ಬಂದು ಜೊತೆ ನಿಂತ್ಕೊಳ್ಳೋನು.
ನಿಜವಾದ ಜನನಾಯಕ. ಹಾಗಾಗಿ ನಾವು ಭರವಸೆ ಕೊಡ್ತಾ ಇದೀವಿ, ಬರೀ ಸುಖದಲ್ಲಿ ಅಷ್ಟೇ ಅಲ್ಲ. ಈಗ ನೀವಾಗಿರ್ಬೋದು, ನಮ್ಮ ಮಹೇಶ್, ಇನ್ನೂ ಸಾಕಷ್ಟು ಜನ, ತುಂಬಾ ಜನ ಈ ತರದ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಜೊತೆ ಕಷ್ಟ ಕಾಲದಲ್ಲೂ ನಾವೆಲ್ಲರೂ ಜೊತೆಲಿ ಇರ್ತೀವಿ. ಮತ್ತೆ ಇಲ್ಲಿ ಸುಮ್ಮನೆ ಇಲ್ಲಿ ಬಂದಿರತಕ್ಕಂಥವ್ರು ಯಾರು ಸುಮ್ಮನೆ ಬಂದು ಇಲ್ಲಿ ನಿಂತಿಲ್ಲ. ಇವ್ರು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನಗಳು, ಇವ್ರು ಏನಿದೆ ಈ ಕೆಲಸ ಕಾರ್ಯಗಳು, ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ. ಆ ಒಳಗಡೆ ನೋಡಿದಾಗಲೇ ನಮ್ಗೆ ಅನ್ಸಿದ್ದು, ಅಪ್ಪ ಇವ್ರಿಗೊಂದು ವಿಶೇಷವಾದ ಶಕ್ತಿ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳಿ ಇವ್ರು ಇಡೀ ಕುಟುಂಬವೇ ಇದಕ್ಕೆ ತೊಡಗಿಸ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ನಿಮ್ಮ ಸಹಕಾರ ಇವ್ರಿಗೆ ಕೊಡಿ. ನೀವು ಮಾಡ್ತಕ್ಕಂಥ ಸಹಾಯದ ಮುಖಾಂತರ ಇವರಿಗೆ ಒಳ್ಳೇದಾಗ್ಲಿ, ಅಲ್ಲಿರ್ತಕ್ಕಂಥ ಜೀವಗಳಿಗೆ ಒಂದು ಹೊಸ ಬದುಕು ಸಿಗಲಿ ಅಂತ ಹೇಳ್ತಾ, ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ನಾನು ಎಲ್ಲಾ ಕನ್ನಡಿಗರ ಪರವಾಗಿ ನಾನು ಶುಭಾಶಯ ಕೋರೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಯೋಗೇಶ್ವರ, ನಿಮ್ಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ತುಂಬ ಖುಷಿಯಾಗುತ್ತೆ. ರೂಪೇಶ್ ರಾಜಣ್ಣ ಅವ್ರನ್ನ ನಾನು ತುಂಬ ವರ್ಷಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಬಟ್ ಒಂದಿನ ನನಗೆ ತುಂಬ ಕಷ್ಟ ಬಂದಿತ್ತು. ಆ ಕಷ್ಟದ ದಿನಗಳಲ್ಲಿ ನನಗೆ ಸಾಕಷ್ಟು ಜನ ಜೊತೇಲಿ ಇದ್ದರು. ಸಾಕಷ್ಟು ಜನ ಕೋತಾಗ ನಿಮ್ಮ ಜೊತೆ ನಿಂತ್ಕೋತೀವಿ ಅಂತ ಕೂಡ ಸಾಕಷ್ಟು ಜನ ಹೇಳಿದರು. ಅದೇ ಗುರುತು ಪರಿಚಯನೇ ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ರೂಪೇಶ್ ರಾಜಣ್ಣ ಅವರು ನನಗೆ ಮಾಡಿದ ಸಹಾಯ ಇದೆಯಲ್ಲ, ನನ್ನ ಉಸಿರಿರೋವರೆಗೂ ನಾನು ಯಾವತ್ತೂ ಮರೆಯೋದಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದರೆ ಈ ಮಾತು ಹೇಳೋದಕ್ಕೆ ನನಗೊಂದು ವೇದಿಕೆನೂ ಸಿಕ್ಕಿರಲಿಲ್ಲ, ಒಂದು ಸಮಯ ಕೂಡ ಸಿಕ್ಕಿರಲಿಲ್ಲ. ಅದು ನನಗೆ ಇವತ್ತು ಸಿಕ್ತು. ನಿಮಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಅವತ್ತು ನನ್ನ ಕಷ್ಟದ ದಿನಗಳಲ್ಲಿ ಬಂದು ಕೈ ಹಿಡಿದ್ರಿ, ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಹಾಗೆ ನಮ್ಮ ತಂದೆ ತಾಯಿ ಪರವಾಗಿ, ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಪರವಾಗಿ ನಿಮಗೆ ಭಗವಂತ ಆಯುಷ್ ಆರೋಗ್ಯ ಕೊಡಲಿ ಅಂತ ಬೇಡ್ಕೊಳ್ತೀನಿ.